ನಮ್ಮ ಮೆಟ್ರೋ ಹೆಸರನ್ನ ಬದಲಾವಣೆ ಮಾಡುವಂತಹ ವಿಚಾರ ಈಗ ಜೋರು ಜಟಾಪಟಿಗೆ ವೇದಿಕೆ ಆಗ್ತಾ ಇದೆ. ಒಂದು ರೀತಿ ಸರ್ಕಾರ ಮುಖ್ಯಮಂತ್ರಿಗಳು ಅಡಕತರಿಯಲ್ಲಿ ಸಿಲುಕಿಕೊಂಡಂತೆ ಕಾಣಿಸ್ತಾ ಇದೆ. ನಮ್ಮ ಬಸವ ನಾಮಕರಣಕ್ಕೆ ಸಿಎಂ ಅವರಿಗೆ ಒಲವಿದೆ. ನಮ್ಮ ಕೆಂಪೇಗೌಡ ಅಂತ ಹೆಸರಿಡಿ ಅಂತೇಳಿ ಒಕ್ಕಲಿಗ ಸ್ವಾಮೀಜಿಯವರು ಮೊನ್ನೆ ಒತ್ತಾಯವನ್ನ ಮಾಡಿದ್ದಾರೆ. ಈ ಮಧ್ಯೆ ಸಿಎಂ ಹಳೆಯ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. 9 ವರ್ಷದ ಹಿಂದೆ ಮಾತನಾಡಿದಂತಹ ಹೇಳಿಕೆಯನ್ನ ವೈರಲ್ ಮಾಡುವಂತಹ ಕೆಲಸ ಆಗಿದೆ. ಕೆಂಪೇಗೌಡ ಮೆಟ್ರೋ ಅಂಥೇಳಿ ಹೆಸರಿಡಲು ಒಪ್ಪೋದಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದರು. ಕೊಟ್ಟ ಭರವಸೆಯನ್ನ ಉಳಿಸಿಕೊಡಿ ಅಂಥೇಳಿ ವಿಶ್ವ ಒಕ್ಕಲಿಗ ಸಂಘ ಅದೇ ವೈರಲ್ ಆದಂತಹ ವಿಡಿಯೋವನ್ನ ಇಟ್ಕೊಂಡು ಒತ್ತಾಯ ಮಾಡ್ತಾ ಇದೆ. ಒಂದು ರೀತಿ ತಂತಿ ಮೇಲಿನ ನಡಿಗೆ ಆಗಿದೆ ಮುಖ್ಯಮಂತ್ರಿಗಳ ಕಥೆ. ನಮ್ಮ ಮೆಟ್ರೋ ಅಂತ ಇತ್ತು, ಎಲ್ಲರೂ ಕೂಡ ನಮ್ಮ ಮೆಟ್ರೋ ಅಂತಾನೆ ಹೇಳ್ತಾ ಇದ್ರು. ಅದಕ್ಕೆ ನಮ್ಮ ಬಸವ ಮೆಟ್ರೋ ಅಂಥೇಳಿ ಮರುನಾಮಕರಣ ಮಾಡ್ತೀವಿ ಅಂಥೇಳಿ ಸಿಎಂ ಒಂದು ಪ್ರಸ್ತಾವನೆಯನ್ನ ಮುಂದಿಟ್ರು. ಈ ವಿಚಾರ ಬರ್ತಾ ಇದ್ದ ಹಾಗೇನೆ ಜೋರು ಚರ್ಚೆ ಆಯಿತು. ಸಾಕಷ್ಟು ಹೇಳಿಕೆಗಳು, ಪ್ರತಿ ಹೇಳಿಕೆಗಳು ದಾಖಲಾಯಿತು. ನಂಜಾವಧೂತ ಶ್ರೀಗಳು ಸೇರಿದಂತೆ ಒಕ್ಕಲಿಗ ಸಮುದಾಯದ ಹಲವರು ಬೆಂಗಳೂರಿಗೆ ಕೆಂಪೇಗೌಡರ ಕೊಡುಗೆ ತುಂಬಾ ದೊಡ್ಡದಿದೆ, ಕೆಂಪೇಗೌಡರ ಹೆಸರನ್ನೇ ಇಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ. ಈಗ ಒಕ್ಕಲಿಗ ಸಂಘ ಕೂಡ ಅದೇ ರೀತಿ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಏನ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅವರು ಒಂದು ಮನವಿಯನ್ನ ಮಾಡಿದ್ದಾರೆ. ಆ ಹೊಸಳ್ಳಿ ಮೆಟ್ರೋ ರೈಲು ನಿಲ್ದಾಣ ಇದೆಯಲ್ಲ, ರೈಲ್ವೆ ನಿಲ್ದಾಣ ಇದೆಯಲ್ಲ, ಅದಕ್ಕೆ ಆದಿಚುಂಚನಗಿರಿ ದಿವಂಗತ ಆದಿಚುಂಚನಗಿರಿ ಸ್ವಾಮೀಜಿ ಅವರ ಬಾಲಗಂಗಾಧರನ ಆದಿಚುಂಚನಗಿರಿ ಸ್ವಾಮೀಜಿ ಅಂತ ಹೇಳ್ತಾ ಇದ್ದೆ, ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಹೆಸರನ್ನ ಇಡಬೇಕು ಅಂತ ಹೇಳಿದ್ದಾರೆ. ನಾನು ಈಗಾಗಲೇ ವೆಂಕಯ್ಯ ನಾಯ್ಡು ಅವ್ರ ಜೊತೆ ಮಾತಾಡಿದ್ದೇನೆ. ಅವರ ಹೆಸರನ್ನ ಅದಕ್ಕೆ ಇಡೋಣ. ಇಡೀ ಮೆಟ್ರೋ ರೈಲಿಗೆ ಕೆಂಪೇಗೌಡರ ಹೆಸರಿಡಬೇಕು ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದಕ್ಕೆ ಸರ್ಕಾರ ಮುಕ್ತ ಮನಸ್ಸಿನಿಂದಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಮಾತ್ರ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ವಿಜಯನಗರದ ಶಾಸಕರಾದಂಥ ಕೃಷ್ಣಪ್ಪನವರು ಪ್ರಸ್ತಾಪ ಮಾಡಿದಂತೆ ಹೊಸಳ್ಳಿ ಮೆಟ್ರೋ ಸ್ಟೇಷನ್ಗೆ ಬಾಲಗಂಗಾಧರನಾಥ ಸ್ವಾಮೀಜಿ ಹೆಸರಿಡಬೇಕು ಮತ್ತು ಇಡೀ ಮೆಟ್ರೋ ನೆಟ್ವರ್ಕಿಗೆ ಕೆಂಪೇಗೌಡರ ಹೆಸರಿಡಬೇಕು ಅಂತ ಹೇಳಿ ಅವರು ಒಂದು ಪ್ರಸ್ತಾವ ಮಾಡ್ತಾರೆ. ಆ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ಆಗ ಮುಖ್ಯಮಂತ್ರಿಗಳಾಗಿದ್ದ ಮಾತಾಡ್ತಾ ವೆಂಕಯ್ಯ ನಾಯ್ಡು ಕೂಡ ಅವತ್ತು ಗೆಸ್ಟಾಗಿ ಬಂದಿರ್ತಾರೆ. ಅವರ ಸಮ್ಮುಖದಲ್ಲೇ ಬಾಲಗಂಗಾಧರ ಸ್ವಾಮೀಜಿಯವರ ಹೆಸರನ್ನು ಮೆಟ್ರೋ ಸ್ಟೇಷನ್ಗೆ ಇಡ್ತಾ ಇದ್ದೀವಿ ಅಥವಾ ಹಾಗೂ ಇಡೀ ಮೆಟ್ರೋ ನೆಟ್ವರ್ಕಿಗೆ ಕೆಂಪೇಗೌಡರ ಹೆಸರಿಡೋದು ಪ್ರಸ್ತಾವ ಸೂಕ್ತವಾಗಿದೆ, ಅದನ್ನು ಪರಿಶೀಲನೆ ಮಾಡಿ ನಾನು ಅನುಷ್ಠಾನಕ್ಕೆ ತರ್ತೀನಿ ಅಂತ ವಿಡಿಯೋದಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ. ಅವತ್ತು ಆ ಒಂದು ಭರವಸೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದರು. ಇದು ನಮಗೆ